6 ತಿಂಗಳಲ್ಲಿ ಇದು 3ನೇ ಸಾರಿ ಈ ರೀತಿ ಸಮಸ್ಯೆ ಆಗ್ತಾ ಇರೋದು. 2 ಸಾರಿ ಬೂಟ್ ಸ್ಪೇಸ್ ನ ಲೈಟ್ ನ ಪ್ರಾಬ್ಲಮ್ ಆಗಿತ್ತು. 2 ಸಾರಿನೂ ಸರ್ವಿಸ್ ಸೆಂಟರ್ ಅಲ್ಲಿ ರೆಡಿ ಮಾಡಿಸಿದ್ವಿ. 3ನೇ ಸಾರಿ ಸ್ವಲ್ಪ ಮೇಜರ್ ಪ್ರಾಬ್ಲಮ್ಮೇ ಆಗಿತ್ತು. ಸೀಟ್ ಸರಿಯಾಗಿ ಲಾಕ್ ಆಗ್ತಾ ಇರ್ಲಿಲ್ಲ, ಮತ್ತೆ ಲೈಟ್ ಆಫ್ ಆಗ್ತಾನೆ ಇರ್ಲಿಲ್ಲ. ಒಳಗಡೆ ನೋಡಿದ್ರೆ ಯಾವ್ದೋ ಸ್ಪ್ರಿಂಗ್ ಕಟ್ ಆದ ರೀತಿ ಕಾಣಿಸ್ತಾ ಇತ್ತು. ಈ ಎಲೆಕ್ಟ್ರಿಕ್ ವೆಹಿಕಲ್ ಗಳಿಗೆ ಸರ್ವಿಸ್ ಸೆಂಟರ್ ಬಿಟ್ರೆ ಹೊರಗಡೆ ಸರಿಯಾಗಿ ಪಾರ್ಟ್ಸ್ ಸರ್ವಿಸ್ ಸಿಗಲ್ಲ. ಕಂಡ ಗ್ಯಾರೇಜ್ ನಲ್ಲಿ ರಿಪೇರಿ ಮಾಡ್ಸೋಕ್ ಆಗಲ್ಲ. ಆದ್ರೂ ಸಹ ಒಂದು ಕೈ ನಾವೇ ನೋಡಿ ಬಿಡೋಣ ಅಂತ ಓಪನ್ ಮಾಡಿ ನೋಡೋಕೆ ಶುರು ಮಾಡಿದ್ವಿ. ಒಳಗಡೆ ಓಪನ್ ಮಾಡಿ ನೋಡಿದ್ರೆ ಸೀಟ್ ಲಾಕ್ ನ ಸ್ಪ್ರಿಂಗ್ ಬಿಚ್ಚಿ ಬಿದ್ದಿತ್ತು. ಅದು ಸರಿಯಾಗಿ ಲಾಕ್ ಆಗದೆ ಇರೋ ಕಾರಣ ಇಷ್ಟೆಲ್ಲ ಆಗಿತ್ತು. ನಾವೇ ಅದನ್ನ ಸ್ವಲ್ಪ ಟೈಟ್ ಮಾಡಿ ಫಿಟ್ ಮಾಡಿದ್ವಿ. ಇವಾಗ ಓಕೆ, ನಮ್ಮ ಗಾಡಿಯನ್ನ ನಾವೇ ರಿಪೇರಿ ಮಾಡೋದು ಒಂಥರ ಖುಷಿ ಕೊಡುತ್ತೆ. ಇದೇ ರೀತಿ ಘಟನೆಯೊಂದನ್ನ KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೀತಾರೆ. ಅವರು ಒಂದು ಸಾರಿ ಸ್ಕೂಟರ್ ಅನ್ನ ಸಂಪೂರ್ಣವಾಗಿ ಬಿಚ್ಚಿ ಸರ್ವಿಸ್ ಮಾಡಿ ಮತ್ತೆ ಪೇಂಟ್ ಮಾಡಿ ಮೊದಲಿನಂತೆ ಗಾಡಿಯನ್ನ ರೆಡಿ ಮಾಡಿ ಗಾಡಿಯನ್ನ ಶುರು ಮಾಡಿದ್ದನ್ನ ನೋಡಿ ಕುವೆಂಪು ಅವ್ರಿಗೆ ತುಂಬಾ ಖುಷಿ ಆಗಿತ್ತಂತೆ. ತೇಜಸ್ವಿ ಅವರು MA ಪಾಸ್ ಆದಾಗ್ಲೂ ಕುವೆಂಪು ಅವರು ಅಷ್ಟು ಖುಷಿ ಪಟ್ಟಿರ್ಲಿಲ್ಲ ಅಂತ ಬರೀತಾರೆ. ಇಂಥ ಸಣ್ಣ ಪುಟ್ಟ ಸಾಹಸಕ್ಕೆಲ್ಲ ತೇಜಸ್ವಿ ನಮಗೆ ಸ್ಫೂರ್ತಿ ಆಗ್ತಾರೆ.